ನಮಸ್ಕಾರ ವೀಕ್ಷಕರಿಗೆ, ಎನ್ಡಿ ಪ್ಲಸ್ ವಾರ್ತೆಗೆ ಸ್ವಾಗತ. ಕಾರವಾರ ಕಡಲ ತೀರದಲ್ಲಿ ಕಸದ ರಾಶಿ, ಪರಿಸರಕ್ಕೆ ಅಪಾಯ, ತಕ್ಷಣ ತೆರವುಗೊಳಿಸಲು ಸಾರ್ವಜನಿಕರ ಆಗ್ರಹ. ಜಿಲ್ಲಾ ಕೇಂದ್ರ ಕಾರವಾರ ಕಡಲ ತೀರದಲ್ಲಿ ಚರಂಡಿ ಸ್ವಚ್ಛಗೊಳಿಸಿದ ಕಸ ಸೇರಿದಂತೆ ವಿವಿಧ ತ್ಯಾಜ್ಯಗಳನ್ನು ರಾಶಿ ಹಾಕಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಮಳೆಗಾಲ ಆರಂಭವಾಗಿರುವ ಹಿನ್ನೆಲೆಯಲ್ಲಿ ಈ ಕಸ ಸಮುದ್ರ ಸೇರುವ ಅಪಾಯ ಎದುರಾಗಿದ್ದು, ಪರಿಸರ ಹಾಗೂ ಸಮುದ್ರ ಜೀವಿಗಳ ಮೇಲೆ ದುಷ್ಪರಿಣಾಮ ಬೀರುವ ಆತಂಕ ವ್ಯಕ್ತವಾಗಿದೆ. ನಗರಸಭೆ ಅಥವಾ ಗುತ್ತಿಗೆದಾರರು ನಗರ ವ್ಯಾಪ್ತಿಯ ಚರಂಡಿಗಳನ್ನು ಸ್ವಚ್ಛಗೊಳಿಸಿದ ಬಳಿಕ ಸಂಗ್ರಹಿಸಿದ ತ್ಯಾಜ್ಯವನ್ನು ಹಾಗೆ ಹಳೆ ಮನೆಯ ಸಾಮಗ್ರಿ, ಬಾಟಲಿ ಕಡಲ ತೀರದ ಪ್ರದೇಶದಲ್ಲಿ ಹಾಕಿರುವುದಾಗಿ ಸ್ಥಳೀಯರು ಆರೋಪಿಸಿದ್ದಾರೆ. ಈಗಾಗಲೇ ಜಿಲ್ಲಾಡಳಿತ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಕಡಲ ತೀರದ ಸ್ವಚ್ಛತೆಗೆ ಕ್ರಮ ಕೈಗೊಳ್ಳುತ್ತಿದ್ದು, ವಿವಿಧ ಸಂಘ ಸಂಸ್ಥೆಗಳು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸೇರಿದಂತೆ ಅನೇಕ ಸ್ವಯಂ ಸೇವಕರು ಸ್ವಚ್ಛತಾ ಅಭಿಯಾನಗಳಲ್ಲಿ ಭಾಗವಹಿಸುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಚರಂಡಿ ತ್ಯಾಜ್ಯವನ್ನು ಕಡಲ ತೀರದಲ್ಲಿ ರಾಶಿ ಹಾಕಿರುವುದು ಎಷ್ಟರ ಮಟ್ಟಿಗೆ ಸಮಂಜಸ ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ. ಪರಿಸರ ತಜ್ಞರ ಅಭಿಪ್ರಾಯದಂತೆ ಮಳೆಯ ನೀರಿನೊಂದಿಗೆ ಈ ತ್ಯಾಜ್ಯ ಸಮುದ್ರ ಸೇರುವುದರಿಂದ ಸಮುದ್ರ ಮಾಲಿನ್ಯ ಹೆಚ್ಚುವ ಸಾಧ್ಯತೆ ಇದೆ. ಪ್ಲಾಸ್ಟಿಕ್, ಕೊಳೆತ ವಸ್ತುಗಳು ಹಾಗೂ ಇತರೆ ತ್ಯಾಜ್ಯಗಳು ಸಮುದ್ರ ಜೀವಿಗಳ ಜೀವಕ್ಕೆ ಅಪಾಯ ಉಂಟು ಮಾಡಬಹುದು. ಅಲ್ಲದೆ ಪಕ್ಷಿಗಳು ಮತ್ತು ಇತರ ಪ್ರಾಣಿಗಳ ಆರೋಗ್ಯಕ್ಕೂ ಹಾನಿಕಾರಕವಾಗುವ ಸಾಧ್ಯತೆ ಇದೆ. ಕಾರವಾರ ಕಡಲ ತೀರವು ಜಿಲ್ಲೆಯ ಪ್ರಮುಖ ಪ್ರವಾಸಿ ತಾಣವಾಗಿರುವುದರಿಂದ ಕಸದ ರಾಶಿಯಿಂದ ಪ್ರವಾಸಿಗರಲ್ಲಿ ಅಸಹ್ಯ ಭಾವನೆ ಮೂಡುತ್ತಿದೆ. ಇದರಿಂದ ಸ್ಥಳೀಯ ಮೀನುಗಾರರಿಗೂ ತೊಂದರೆ ಉಂಟಾಗುತ್ತಿದೆ ಎಂದು ಸಾರ್ವಜನಿಕರು ದೂರಿದ್ದಾರೆ. ಪರಿಸರ ಸಂರಕ್ಷಣೆ ಕುರಿತು ಜಾಗೃತಿ ಮೂಡಿಸುವುದರ ಜೊತೆಗೆ ಸ್ವಚ್ಛತಾ ಕಾರ್ಯಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸುವುದು ಸಂಬಂಧಿತ ಇಲಾಖೆಗಳ ಜವಾಬ್ದಾರಿಯಾಗಿದೆ. ಮಳೆ ನೀರಿನೊಂದಿಗೆ ಕಸ ಸಮುದ್ರ ಸೇರುವುದಕ್ಕೂ ಮುನ್ನ ನಗರಸಭೆ ಹಾಗೂ ಜಿಲ್ಲಾಡಳಿತ ತುರ್ತು ಕ್ರಮ ಕೈಗೊಂಡು ಕಸದ ರಾಶಿಯನ್ನು ತೆರವುಗೊಳಿಸಬೇಕು ಎಂದು ಬೀಚಲ್ಲಿ ಮೀನುಗಾರಿಕೆ ಮಾಡಿ ಇಲ್ಲಿ ಬಲೆಗಳೆಲ್ಲ ದೋಣಿ ತಂದು ನೆಟ್ ಫಿಶಿಂಗ್ ಎಲ್ಲ ಮಾಡುವಂಥ ಜಾಗ ಆಗಿರ್ತಿದ್ದಲ್ಲ. ಈಗ ಏನಾಗ್ಬಿಟ್ಟಿದೆ, ನಗರಸಭೆಯಿಂದ ಏನು ಕಾಂಟ್ರಾಕ್ಟ್ ತಗೊಳ್ತಾರೆ, ಕಾಂಟ್ರಾಕ್ಟ್ದವರು ಮತ್ತು ಬೇರೆ ಯಾರಾದರೂ ಮನೆ ಕಟ್ಟೋರೆಲ್ಲ ತಂದು ಡಂಪಿಂಗ್ ಯಾಡ್ತಾರೆ, ಇಲ್ಲಿ ಬಂದುಬಿಟ್ಟು ಕಸ ಹಾಕೋದು ಆ ಥರ ಎಲ್ಲ ಆಗ್ತಾ ಇದೆ. ಮತ್ತು ಇದೇ ಮತ್ತು ಇನ್ನೊಂದು ಸಮಸ್ಯೆ ಆಗಿಬಿಟ್ಟಿದೆ, ಈ ಕಡೆಗೆ ಬಸ್ಗಳು ನಿಲ್ತಾ ಇದ್ದಾವೆ. ಕೇಳೋದಷ್ಟೇ, ಆದಷ್ಟು ಮತ್ತು ಮೀನುಗಾರಿಕೆ ಜಾಗ ಬಿಟ್ಟೇ ಇವೆಲ್ಲ ಮಾಡಬೇಕಂತ ಕೇಳ್ಕೊಳ್ತಿದ್ದಾರೆ. ಹಾಗಿದ್ರೆ ಇಲ್ಲೆಲ್ಲ ಮೀನುಗಾರಿಕೆ ಮಾಡಿ ದೋಣಿಗಳು ಇಡುವಂಥ ಜಾಗ ಇದೆ. ಈಗ ದೋಣಿಗಳೆಲ್ಲ ಸಮುದ್ರ ದಂಡೆಗೆ ಆ ಕಡೆಗೆ ಹೋಗಿಬಿಟ್ಟಿದೆ. ಯಾಕೆಂದರೆ ಜಾಗ ಇಲ್ಲ ದೋಣಿ ಇಡಲಿಕ್ಕೆ, ಬಲೆ ಇಡಲಿಕ್ಕೆ. ಈ ಥರ ಎಲ್ಲ ಹಾಕಿದ್ರೆ ತುಂಬ ಸಮಸ್ಯೆ ಆಗ್ತಿದೆ. ಇದಕ್ಕೆ ನಗರಸಭೆ ಆದಷ್ಟು ಗಮನ ಕೊಡಬೇಕಂತ ಕೇಳ್ಕೊಳ್ತಿದ್ದಾರೆ. ಒಳ್ಳೆ ಕಮಿಷನರ್ ಕೂಡ ಇದ್ದಾರೆ, ಅವರು ಒಳ್ಳೆ ಕೆಲಸಗಾರರು, ಅವರು ಇದ್ರ ಬಗ್ಗೆ ಒಂದು ಗಮನ ಕೊಡಬೇಕಂತ ಕೇಳ್ಕೊಳ್ತಾರೆ. ಕೆಲಸ ಡೆವಲಪ್ಮೆಂಟ್ ಎಲ್ಲ ಮಾಡಿದ್ದಾರೆ. ಆ ಕಡೆ ಬೀಚಲ್ಲಿ ಹೋದರೆ ಮಕ್ಕಳು ಆಡೋದೆಲ್ಲ ಜಾಗ ಇದೆಯಲ್ಲ, ಅಲ್ಲಿ ಒಳ್ಳೆ ಡೆವಲಪ್ಮೆಂಟ್ ಆಗಿದೆ. ಈ ಕಡೆ ಈ ರೀತಿ ಡಂಪಿಂಗ್ ಆಗಿದ್ರೆ ಒಂದು ಕಾರವಾರ ಸುಂದರನ ಹಾಳಾಗುವಂಥ ಸಮಸ್ಯೆ ಆಗ್ತಾಯಿದೆ. ಇದಕ್ಕೆ ಆದಷ್ಟು ಗಮನ ಕೊಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ಇದೆಲ್ಲ ತೆಗೆದು ಡಂಪಿಂಗ್ ಯಾರ್ಡಿಗೆ ಶಿಫ್ಟ್ ಮಾಡುವಂಥ ಒಂದು ಕೆಲಸ ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ.